ಮಧ್ಯ ಕರ್ನಾಟಕದ ಜಿಲ್ಲೆಗಳಲ್ಲಿ ಬೃಹತ್ ಅಕ್ರಮ ಅಡಿಕೆ ದಂಧೆಯ ಜಾಲ ಶುರುವಾಗಿದೆಯಾ ಅನ್ನುವಂತಹ ಚರ್ಚೆ ಜೋರಾಗಿದೆ. ಅನ್ಯ ದೇಶಗಳಿಂದ ಅಡಿಕೆಯನ್ನು ಆಮದು ಮಾಡಿಕೊಂಡು ವರ್ತಕರು ರೈತರಿಗೆ ವಂಚಿಸುತ್ತಿದ್ದಾರಾ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ. ಅಕ್ರಮ ಅಡಿಕೆ ಜಾಲದ ಕುರಿತು ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಅಕ್ರಮ ಅಡಿಕೆ ಜಾಲದ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಈ ಹಿಂದೆ ಕಾರೇಹಳ್ಳಿ ಉಲ್ಲಾಸ್ ವಿರುದ್ಧ ಅಕ್ರಮವಾಗಿ ಸಾಗಾಟವಾಗುತ್ತಿದ್ದಂತಹ ಲಾರಿಯನ್ನು ತಡೆದು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಈ ಬೆನ್ನಲ್ಲೇ ಈಗಾಗಲೇ ಅಕ್ರಮ ಅಡಿಕೆ ಜಾಲದ ಕುರಿತು ಕಾರೇಹಳ್ಳಿ ಉಲ್ಲಾಸ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಇಂಡೋನೇಷ್ಯಾ ಮತ್ತು ಬರ್ಮಾ ದೇಶಗಳಿಂದ ನಮ್ಮ ರಾಜ್ಯಕ್ಕೆ ಅಡಿಕೆಯನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಬೃಹತ್ ಗಾತ್ರದ ಹಡಗುಗಳಲ್ಲಿ ಅಡಿಕೆಯನ್ನು ಆಮದು ಮಾಡಿಕೊಂಡು ನಮ್ಮ ರಾಜ್ಯದ ಮಂಗಳೂರಿನ ಬಂದರಿಗೆ ಈ ಒಂದು ಹಡಗಿನ ಮೂಲಕ ಅಕ್ರಮ ಅಡಿಕೆ ಎಂಟ್ರಿ ಆಗ್ತಾ ಇದೆ ಅನ್ನುವಂತಹ ಸ್ಫೋಟಕ ಅಂಶವನ್ನು ತಿಳಿಸಿದ್ದಾರೆ. ಅಲ್ಲಿಂದ ಕಂಟೈನರ್ಗಳ ಮೂಲಕ ನಮ್ಮ ರಾಜ್ಯದ ವರ್ತಕರ ಕೈ ಸೇರ್ತಾ ಇದೆ ಈ ಒಂದು ಅಕ್ರಮ ಅಡಿಕೆ ಎಂದು ಉಲ್ಲಾಸ್ ಆರೋಪಿಸಿದ್ದಾರೆ. ನಂತರ ಅಕ್ರಮ ವರ್ತಕರು ಅಡಿಕೆಯನ್ನು ರೆಡ್ ಆಕ್ಸೈಡ್ ಮಿಶ್ರಣ ಮಾಡಿ ನಮ್ಮ ಅಡಿಕೆಯ ಜೊತೆ ಮಿಕ್ಸ್ ಮಾಡಿ ಇದೇ ಕಾರಣಕ್ಕೆ ನಮ್ಮ ರಾಜ್ಯದ ಅಡಿಕೆ ರೈತರಿಗೆ ಈಗಾಗಲೇ ಬೆಲೆ ಕೂಡ ಕುಸಿತ ಕಂಡಿದೆ ಎಂದು ಆರೋಪಿಸಿದ್ದಾರೆ. ಈ ಹಿಂದೆ 65,000 ರೂಪಾಯಿ ಕ್ವಿಂಟಾಲ್ ಇದ್ದಂತಹ ಅಡಿಕೆಯ ಬೆಲೆ ದಿಢೀರ್ ಕುಸಿತ ಕಂಡಿದ್ದು ಇದೇ ಮೋಸದ ಜಾಲಕ್ಕೆ ಈಗಾಗಲೇ ರೈತರು ಕೂಡ ಬಲಿಯಾಗ್ತಾ ಇದ್ದಾರೆ ಎಂದು ಕಾರೇಹಳ್ಳಿ ಉಲ್ಲಾಸ್ ಆರೋಪಿಸಿದ್ದಾರೆ. ಬಳಿಕ ವರ್ತಕರು GST ವಂಚನೆಯನ್ನು ಮಾಡಿ ಉತ್ತರ ಭಾರತದ ಗುಟ್ಕಾ ಕಂಪನಿಗಳಿಗೆ ಇದೇ ಅಡಿಕೆಯನ್ನು ರಫ್ತು ಮಾಡುತ್ತಿದ್ದು ನಮ್ಮ ರಾಜ್ಯದ ಅಡಿಕೆ ಬೆಳೆಗಾರರಿಗೆ ನಿಜಕ್ಕೂ ಕೂಡ ಅಡಿಕೆ ವರ್ತಕರು ವಂಚಿಸುತ್ತಿದ್ದಾರೆ ಎಂದು ಈಗಾಗಲೇ ಕಾರೇಹಳ್ಳಿ ಉಲ್ಲಾಸ್ ಆರೋಪಿಸಿದ್ದಾರೆ. ಇಂಥ ಅಕ್ರಮ ಅಡಿಕೆ ಜಾಲದ ವಿರುದ್ಧ ನಾವು ಈಗಾಗಲೇ ರೈತರ ಪರವಾಗಿ ಹೋರಾಟ ಮಾಡಿದ್ದು, ಕಳೆದ ವಾರವೂ ನಡೆದ ಪ್ರಕರಣದಲ್ಲಿ ನಾನು ಲಾರಿ ಡ್ರೈವರ್ ಮೇಲೆ ಹಲ್ಲೆ ನಡೆಸಿರಲಿಲ್ಲ. GST ವಂಚನೆಯಾಗ್ತಾ ಇದೆ ಎಂದು ಅಧಿಕಾರಿಗಳ ಜೊತೆ ಹೋಗಿ ಲಾರಿಯನ್ನು ಹಿಡಿದಿದ್ದು ಎಂದು ಕಾರೇಹಳ್ಳಿ ಉಲ್ಲಾಸ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಏನು ನನ್ನ ಮೇಲೆ ಪ್ರಕರಣ ದಾಖಲಿಸಿದ್ರು ಅದೀಗ ನ್ಯಾಯಾಲಯದಲ್ಲಿದೆ. ಅದ್ರ ಬಗ್ಗೆ ನಾನು ಏನು ಹೆಚ್ಚಿನದಾಗಿ ಮಾತಾಡೋಕ್ಕೆ ಹೋಗಲ್ಲ. ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮತ್ತು ಏನು ನನಗೆ ಮಾನಸಿಕವಾಗಿ ನನಗೆ ನೋವು ಕೊಟ್ಟಿದ್ದೇನೆಂದರೆ, ಈಗ ಶಿವಮೊಗ್ಗ ನನ್ನ ಹೋರಾಟ ಈ ಜಿಲ್ಲೆಯ ರೈತರಿಗೆ ಅಡಿಕೆಗೆ ನಿಜವಾದ ಬೆಲೆ ಬರಲಿ, ಹೆಚ್ಚಿನ ಬೆಲೆ ಬರಲಿ ಅಂತ. ಈ ಒಂದು ವ್ಯವಸ್ಥಿತ ಜಾಲ ಏನಿದೆ, ಇಂಡೋನೇಷ್ಯಾ ಬರ್ಮಾ ದೇಶದಿಂದ ಅಡಿಕೆ ತರಿಸಿ ಈ ವರ್ತಕರುಗಳು ರೈತರು ಯಾರು ಮಾಡ್ತಿಲ್ಲ. ನಮ್ಮ ಜಿಲ್ಲೆಯ ಅಡಿಕೆ ಜೊತೆಗೆ ಆ ಒಂದು ಇಂಡೋನೇಷ್ಯಾ ಬರ್ಮಾ ಅಡಿಕೆಯನ್ನು ಮಿಕ್ಸ್ ಮಾಡಿ ಇವತ್ತು ನಮ್ಮ ಸ್ಥಳೀಯ ಅಡಿಕೆ ರೇಟ್ನ ಡೌನ್ ಮಾಡ್ತಾ ಇದ್ರು. ಅದು ವಿರುದ್ಧ ನಾನು ಜನವರಿಯಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಭಾಳಷ್ಟು ಇಲಾಖೆಗೆ ಮಾಹಿತಿ ಕೊಟ್ಟು ಮತ್ತು ಅವರು ಇಲ್ಲಿಂದ ಹಿಡಿದು ಉತ್ತರ ಭಾರತ ರಾಜ್ಯಗಳಿಗೆ ತೆರಿಗೆ ಕಟ್ಟದಂಗೆ ಹೋಗ್ತಾ ಇದ್ರು. ಅದನ್ನು ಇಲಾಖೆ ಗಮನಕ್ಕೆ ತಂದು ಭಾಳಷ್ಟು ಪತ್ರಿಕೆಯಲ್ಲೂ ಬಂದಿದೆ. ಭಾಳಷ್ಟು ಗಾಡಿ ಯುವ ಕಾಂಗ್ರೆಸ್ ಕಾರ್ಯಕರ್ತರುಗಳು ಇಟ್ಸ್ಕೊಟ್ಟಿದ್ದಾರೆ ಅನ್ನೋದು ಪತ್ರಿಕೆಯಲ್ಲೂ ಸಹ ಇದೆ. ಮತ್ತು ಇದಕ್ಕೆ ಈಗ ಇದ್ರ ವಿಚಾರವಾಗಿ ನಾನು ಹೋರಾಟ ಮಾಡೋದಕ್ಕೆ ವಿಧಾನಸಭೆಯಲ್ಲಿ ಅದು ಅರ್ಜಿ ಸಮಿತಿಲಿ ಸಬ್ಜೆಕ್ಟು ಕೂಡ ಬಂದು ಲಾಸ್ಟ್ ಮಂತು ಚರ್ಚೆಗೆ ಬಂದು ಅದ್ರ ಮೂಲಕ ಕೂಡ ಆ್ಯಕ್ಷನ್ ಆಗಿದೆ. ನಾನು ರಾತ್ರೋರಾತ್ರಿ ಬಂದು ಇದು ಮಾಡ್ತಾ ಇಲ್ಲ. ನಾನು ಯಾವತ್ತೂ ರೈತರ ಪರವಾಗಿರೋದು ರೈತರ ಪರವಾಗಿ ಹೋರಾಟ ಮಾಡ್ತಾ ಇರೋದು. ಇವತ್ತೇನು ಅಡಿಕೆ ಬೆಲೆ ಬರ್ಮಾ ದೇಶದ ಒಂದು ಹಡಗು, ಬೇರೆ ವಿದೇಶಿ ಒಂದು ಹಡಗು ಮಂಗಳೂರಿನ ಹಾರ್ಬರಿಗೆ ಬಂತು ಅಂದರೆ ಆಟೋಮೆಟಿಕ್ಕು ನಮ್ಮ ಜಿಲ್ಲೆಯ ಅಡಿಕೆ ಬೆಲೆ ಡೌನ್ ಆಗುತ್ತೆ. ಒಂದು ಹಡಗು ಬಂದರೆ ಎಷ್ಟೋ ಕಂಟೈನರ್ ಬರ್ತದೆ ಮಾಲ್, ಅದೆಲ್ಲ ಬರೋದು ಝೀರೋಯಿಂದ. ಅಲ್ಲಿಂದ ಎಲ್ಲ ಈ ವರ್ತಕರುಗಳಿಗೆ ಡಿಸ್ಪ್ಯೂಟ್ ಆಗಿ ಅವರು ರೆಡ್ ಆಕ್ಸೈಡನ್ನು ಮಿಕ್ಸ್ ಮಾಡಿ ನಮ್ಮ ಅಡಿಕೆ ಜೊತೆಗೆ ಬರೆಸಿ ಅದನ್ನು ಸುಪಾರಿ ಕಂಪ್ನಿಗಳಿಗೆ ಹೆಚ್ಚಿನ ಬೆಲೆಗೆ ಮಾರ್ತಾರೆ. ನಮ್ಮ ರೈತ ವರ್ತಕರ ಹತ್ರ ಇವತ್ತು 65,000 ಬಸವರಾಜಪ್ಪನವರು ಹೇಳ್ತಾರೆ ಮಾತಾಡ್ತಾ 65,000 ರೂಪಾಯಿ ಇತ್ತು ಅಡಿಕೆ, ಇವತ್ತು 53,000ಕ್ಕೆ ಬಂದಿದೆ ಅಂತ. ಯಾಕೆ ಬಂದಿದೆ ಅನ್ನೋದು ಅವರಿಗೆ ಗೊತ್ತಿದೆ. ಬರ್ಮಾ ದೇಶದ ಅಡಿಕೆ ಬರ್ತಿರೋದ್ರಿಂದ ನಾನು ಗೌರವಂತ ಬಸವರಾಜಪ್ಪನಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ನೀವು ಯಾವತ್ತು 65,000 ರೂಪಾಯಿ ಇದ್ದ ಅಡಿಕೆ 50,000ಕ್ಕೆ ಬಂತಲ್ಲ, 15,000 ಒಂದು ಕ್ವಿಂಟಲಿಗೆ ರೇಟ್ ಡೌನ್ ಆದಾಗ ನೀವು ಬಂದು ಹೋರಾಟ ಮಾಡಬೇಕಿತ್ತು ಸ್ವಾಮಿ, ರೈತರ ಪರವಾಗಿ ಹೋರಾಟ ಮಾಡಬೇಕಿತ್ತು ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಅವರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ರೈತರ ಅಡಿಕೆ ಬೆಲೆ ಯಾವತ್ತು ಡೌನ್ ಆಗುತ್ತೋ ಅವತ್ತು ನೀವು ಬರ್ರಿ. ನಿಮ್ಮ ಜೊತೆಗೆ ನಾನಾಗಲಿ, ನಮ್ಮ ಯುವ ಕಾಂಗ್ರೆಸ್ ಆಗಲಿ, ನಮ್ಮ ಸ್ಥಳೀಯ ಎಲ್ಲ ಅಡಿಕೆ ಬೆಳೆಗಾರರು ನಿಮ್ಮ ಜೊತೆಗಿರ್ತೀವಿ.